ಬರೀ ಡೌಗಳು. ಟು ಬ್ಯಾಕ್ ಮೈ ಚಾನೆಲ್ ಗಾಯ್ಸ್. ಇವತ್ತು ಏನ್ ಸ್ಪೆಷಲ್ ಅಂತ ಅಂದ್ರೆ ಗುರುವಾರ ಅನ್ನೋದೇ ಸ್ಪೆಷಲ್ ನನಗೆ. ಇವತ್ತು ಮನೇಲಿ ಪೂಜೆ ಮುಗಿಸಿ ರಾಯರ ಮಠಕ್ಕೆ ಹೋಗೋದೇ ನನಗೊಂದು ಸ್ಪೆಷಲ್. ಅದೇ ಒಂದು ಸ್ಪೆಷಲ್ ಡೇ. ಅದೇ ಅವತ್ತಿನ ದಿನ ನನಗೆ ಫುಲ್ಫಿಲ್ ಆಗೋದು. ಹೋಗಿ ರಾಯರ್ನ ನೋಡು. ಗುರುವಾರ ಅಂತ ಅಂತಲ್ಲ, ನನಗೆ ನೋವಾಗ್ಲಿ ರಾಯರ ಮಠಕ್ಕೆ ಹೋಗ್ತೀನಿ, ಖುಷಿ ಆಗ್ಲಿ ರಾಯರ ಮಠಕ್ಕೆ ಹೋಗ್ತೀನಿ. ಅದು ಸ್ಪೆಷಲ್ ಡೇ ಅಂತ ಅಂದ್ರೆ ಇವತ್ತು ರಾಯರ ದಿನ ಅಂತಾನೆ ಹೇಳ್ಬೋದು. ಚಾಲೆಂಜ್ ಓಕೆನಾ ಚಿಂಟು? ಚಾಲೆಂಜ್ ನ ಓಕೆ ಮಾಡ್ತೀಯಾ? ಅಕ್ಸೆಪ್ಟ್ ಮಾಡ್ತೀಯಾ? ನೀನ್ ಹೇಳು. ಅಕ್ಸೆಪ್ಟ್ ಮಾಡ್ತೀಯಾ? ಈ ಟೈಮಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಇಲ್ಲ, ಅಕ್ಸೆಪ್ಟ್ ಮಾಡ್ತೀಯಾ? ಓಕೆನಾ, ನೀನ್ ಅಕ್ಸೆಪ್ಟ್ ಮಾಡ್ತೀಯ. ಓಕೆ ಅಮ್ಮ, ನೀನು ನೀನು ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನೇ ನಿನಗೆ ಎಷ್ಟು ಟೈಮ್ ಬೇಕು ಗುಡಿಸಿ ವರ್ಸೋದಿಕ್ಕೆ? ಹೇಳ ಬೇಗ ಚಿಂಟು. 2 ಅವರ್, ಅರ್ಧ ಗಂಟೆ. ಚಾಲೆಂಜಾ? ಓಕೆ ಚಿಂಟು, ಚಾಲೆಂಜು. ನಾನು ಉಪ್ಸಾರು ಮತ್ತೆ ಮಾಡ್ಕೊಂಡು ಅಡಿಗೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಓಕೆನಾ? ನನಗೊಂದು ಅರ್ಧ ಗಂಟೆ, ನನಗೆ ಅಡಿಗೆ ಪ್ಲಸ್ ಪಾತ್ರೆ ಇರೋದ್ರಿಂದ ನಾನು ಒಂದು 45 ಮಿನಿಟ್ಸ್ ತಗೊಳ್ತೀನಿ. ಓಕೆನಾ? ನೀನು ಅರ್ಧ ಗಂಟೆಲಿ ಗುಡಿಸಿ ಒರೆಸ್ಬೇಕು. ಎಲ್ರು ಸ್ಟಾಪ್ ವಾಚ್ನ ಆನ್ ಮಾಡ್ಕೊಳ್ಳೋಣ. ಸ್ಟಾಪ್ ವಾಚರ್ನ ಎಷ್ಟು ಜಲ್ದಿ ಯಾರು ಫಸ್ಟ್ ಕೆಲಸ ಮುಗಿಸ್ತಾರೆ, ಇಟ್ಸ್ ಟೇಕಿಂಗ್ ಚಾಲೆಂಜ್. ಓಕೆ, ಅಕ್ಸೆಪ್ಟೆನ್ಸಾ? ನಂದು 12:45 ಅಷ್ಟೊತ್ತಿಗೆ ನನ್ನ ಕೆಲಸ ಮುಗಿಸ್ಕೊತೀನಿ. ನೀನು 12:15 ಅಷ್ಟೊತ್ತಿಗೆ ಮುಗಿಸ್ಬೇಕು. ಚಾಲೆಂಜಾ? ನಂದು 12:45 ನಂದು. ಅಷ್ಟ್ರಲ್ಲಿ ನಾನು ಮುಗಿಸ್ತೀನಿ, ಇಲ್ಲ ಅಂದ್ರೆ ನಾನ್ ಸೋತಂಗೆ. ನೀನು 12:30 ಅಷ್ಟೊತ್ತಿಗೆ ಮುಗಿಸಿಲ್ಲ ಈ ಕೆಲ್ಸಗಳನ್ನ ಅಂತಂದ್ರೆ ನೀನ್ ಸೋತಂಗೆ. ನೋಡೋಣ, ನೀನ್ ಹೇಳಿದ್ ನಾನ್ ಮಾಡ್ತೀನಿ. ನಾನ್ ಗೆದ್ರೆ ನಾನ್ ಹೇಳಿದ್ ನೀನ್ ಮಾಡ್ಬೇಕು. ಮಾಡೋದಲ್ಲ. 500 ರೂಪಾಯಿ ಕಾಸು. ಅಕ್ಸೆಪ್ಟ್ ಇದ್ಯಾ ನಿನ್ನ ಹತ್ರ 500 ರೂಪಾಯಿ ಫಸ್ಟ್? ಅದಕ್ಕೆ ಆಮೇಲೆ ಮುಂದೆನೆ ನೋಡ್ಕೊಡ್ಬೇಕು. ಸರಿ ಕಣ. ಚಾಲೆಂಜಾ? ಚಾಲೆಂಜ್. ನೀನ್ ನಾನು 12:45 ಟೈಮ್ ನೋಡ್ತಿದ್ದೆ ಆಲ್ರೆಡಿ. ಆಮೇಲೆ ಚಾಲೆಂಜ್ ಮಾಡಿದ್ರೆ ಟೈಮ್ ನೋಡ್ತಿದ್ದೆ ನಾನು. ನಿನ್ನ ಅಡಿಗೆ ಮನೆ ಕ್ಲೀನ್ ಮಾಡ್ಕೋಬೇಕು. ಚಾಲೆಂಜ್ 500 ರೂಪಾಯಿ. ನಾನ್ ಗೆದ್ಮೇಲೆ ನೀನ್ ಕೇಳು. ಓಕೆನಾ? ತೋರಿಸ್ಬಾರ್ದು ಇವಾಗ. ನಾಟ್ ಜೋಕ್. ಇವಾಗ ಟೈಮ್ ಹೋಗ್ತಿದೆ ಗಾಯ್ಸ್. ನೋಡಿ, ಇವಾಗ 11:45 ಟೈಮು. ನಂದು 12:45ಗೆ ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಳ್ತೀನಿ. ಯಾಕಂದ್ರೆ ಕೆಲಸ ಸೋಂಬೇರಿ ಇಲ್ಲಿರೋರು, ಅದಕ್ಕೇನೆ ಸ್ವಲ್ಪ ಫಾಸ್ಟ್ ಆಗಿ ಮಾಡೋಣ ಅಂತ ಈ ಚಾಲೆಂಜ್ ನ ಕೊಟ್ಟಿದ್ದೀನಿ. ಇವಳು ಗುಡಿಸಿ ಒರೆಸಿ ಮಿಷಿನಿಗೆ ಹಾಕೊಂಡು ಕ್ಲೀನ್ ಮಾಡ್ಕೊಳ್ತಾಳೆ. ಮನೆ ಕ್ಲೀನಿಂಗ್ ಆಗುತ್ತೆ 12:15 ಅಷ್ಟೊತ್ತಿಗೆ. ಯಾಕಂದ್ರೆ ಮಿಷಿನ್ ಹಾಕೋ 5 ಮಿನಿಟ್ಸ್ ಅದ್ರ ಪಾಡಿಗೆ ಅದು ಮಿಷಿನ್ ಕೆಲಸ ಆಗ್ತಾ ಇರುತ್ತೆ. ಅದು ಬಟ್ಟೆ ಒಣಗಾಕ್ಬೇಡ, ಮಿಷಿನ್ ಹಾಕೋ ಆಯ್ತೇನಾ? 12:15 ಅಷ್ಟೊತ್ತಿಗೆ ಗುಡ್ಸೋದು ಒರೆಸೋದು ಮಿಷಿನ್ ಆಗಿರ್ಬೇಕು. ಓಕೆನಾ? 12:45 ಅಷ್ಟೊತ್ತಿಗೆ ನಂದು. ಲೆಟ್ಸ್ ಸ್ಟಾರ್ಟ್ ದ ಚಾಲೆಂಜ್. ಅಕ್ಸೆಪ್ಟ್ ಮಾಡಿದಾಳೆ, ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದಾಳೆ ಅವಳು. ನಾನು ಕೂಡ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡಬಾರ್ದು. ನೋಡಿ, ಅಡುಗೆ ಮನೆ ಹೀಗಿದೆ. ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ನಾನು ಉಪ್ಸಾರು ಮುದ್ದೆ ಮಾಡ್ಕೊಡ್ಬೇಕು ಇವತ್ತು. ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ. ನೋಡೋಣ ಆಗುತ್ತಾ ಇಲ್ವಾ ಅಂತ. ಗಾಯ್ಸ್, ಬೇಗ ಮಾಡ್ಕೊಳ್ಳೋಣ, ಕೆಲಸ ಮಾಡ್ಕೊಳ್ಳೋಣ. ನಂದು ಪ್ಲಸ್ ವಿಡಿಯೋ ಕೂಡ ಮಾಡ್ಬೇಕು, ಅದೇ ಎಕ್ಸ್ಟ್ರಾ ಕೆಲಸ ಇದೆ. ಬಟ್ ಅವಳು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ಅವಳು. ನಾನು ಬೇಗ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಸಿಗ್ತೀನಿ. ಎಲ್ಲ ಕೆಲಸ ಆದ್ಮೇಲೆ ಟೈಮ್ ತೋರಿಸ್ತೀನಿ, ವರ್ಕ್ ಮಾಡಿರೋದನ್ನ ತೋರಿಸ್ತೀನಿ. ಯಾರು ಗೆಲ್ತಾರೆ ನೋಡೋಣ. ಅವಳು ಕೊಟ್ಟಿರೋ ಟೈಮಿಂಗ್ಸಿಗೆ 5 ಮಿನಿಟ್ಸ್ ಬೇಗನೆ ಮಾಡಿದ್ದೀನಿ. 6 ಮಿನಿಟ್ಸ್ ಬೇಗನೆ ಮಾಡಿದ್ದೀನಿ. ಸೊ ಅವಳು ನನಗಿಂತ 12:45ಗೆ ಟೈಮಿಂಗ್ಸ್ ತೊಗೊಂಡಿದ್ದಾಳೆ. ಅದಕ್ಕಿಂತ ಮುಂಚೆ ಮಾಡಿದರೆ ಇಬ್ರದ್ದು ಟೈಅಪ್ ಆಗುತ್ತೆ. ಅಕಸ್ಮಾತ್ ಅವಳು ಆ ಟೈಮ್ನ ಅವಳು ಜಾಸ್ತಿ ಮಾಡಿದರೆ ಸೊ ಈ ಚಾಲೆಂಜಲ್ಲಿ ನಾನೇ ವಿನ್ ಆಗೋದು. ಸೊ ನೋಡಿ, ಎಲ್ಲ ಗುಡ್ಸಿ ವರ್ಸಿ ಡಿಪಾರ್ಟ್ಮೆಂಟ್ ನಮ್ದಾಗಿದೆ. ಗುಡ್ಸಿ ವರ್ಸಿದಿನೆಲ್ಲ. ಸೊ ಅವಳು ದಿನ ಅಡುಗೆ ಮಾಡ್ತಿದ್ದಾಳೆ. ನೋಡೋಣ ಯಾರು ವಿನ್ ಆಯ್ತಾರೆ. ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಅವಳದು. ನೋಡಿ, ಇನ್ನ ಅವಳದು ಪರವಾಗಿಲ್ಲ, ಪಾತ್ರೆ ತೊಳೆದಿದ್ದಾಳೆ. 15 ಮಿನಿಟ್ಸ್ ಇದೆ ಇನ್ನ ಅವಳದು. ನೋಡೋಣ, ಅಕಸ್ಮಾತ್ ಅವಳದು ಆಗಿಲ್ಲ ಅಂದ್ರೆ ಈ ಚಾಲೆಂಜ್ ಅಲ್ಲಿ ನಾನು ವಿನ್ ಆಯ್ತೀನಿ. ಅಕಸ್ಮಾತ್ ಅವಳು ನನ್ನ ಥರನೇ ಬೇಗ ಮಾಡಿದ್ರೆ ಇಬ್ರು ಟೈ ಅಪ್ ಆಗ್ತೀವಿ.
ಮುದ್ದೆಗೆ ಇಟ್ಟಿರ್ಬೇಕಿತ್ತು. ಇಟ್ಟಿದೀನಿ, ನೀನ್ ಸ್ಲೋ ಮಾಡ್ಬೇಡ. ಅಜ್ಜಿ ತಿನ್ನೋದು ಮುದ್ದೆಗೆ ಇಟ್ಟಿದೀನಿ. ಅಜ್ಜಿ ಬಾರಜ್ಜಿ. ಟೈಮ್ ತೋರಿಸ್ಬಿಡು, ಫಸ್ಟ್ ಟೈಮ್ ತೋರಿಸ್ಬಿಡು. ಟೈಮ್ ನೋಡಿ ಗಾಯ್ಸ್, 12:39. ನಂದು ಫಿನಿಶ್ ಆಗಿದೆ ವರ್ಕು. ಇಲ್ಲಿ ನೋಡಿ, ಅಜ್ಜಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಓಕೆ, ಉಪಕಾರ ಆಗಿದೆ. ಸಾರಿ ಅಂಡ್ ಉಪ್ಪು ನೀರು ಕೂಡ ಆಗಿದೆ. ಪಲ್ಯ ನಾನು ಆಲ್ರೆಡಿ ಅವಾಗ್ಲೇ ಮಾಡಿದ್ದೆ. ಅವ್ಳು ವಿಡಿಯೋ ಮಾಡ್ಬೇಕಾದ್ರೆ ನಾನು ಅವಳಿಗೆ ಚಮಕ್ ಕೊಟ್ಟೆ, ಇನ್ನೂ ಪಲ್ಯ ಆಗಿಲ್ಲ ಅಂತ. ಸೊ ಅನ್ನನೂ ಆಗಿದೆ, ಸಾಂಬಾರು ಹಾಕಿದೀನಿ. ಸೊ ಇವಾಗ ನಮ್ಮ ಅಜ್ಜಿ ಸೊಪ್ಪು ಓಕೆ, ಟೇಸ್ಟ್ ನೋಡ್ಲಿ. ಟೇಸ್ಟ್ ನೋಡಾದ್ಮೇಲೆ ಹೇಳಿ. ಓಕೆ, ನೀನು ಟೇಸ್ಟ್ ನೋಡು, ನೋ ಪ್ರಾಬ್ಲಮ್. ಅಲ್ಲಿ ಹೇಳಿ ಚೀಟ್ ಮಾಡೋಂಗಿಲ್ಲ. ಸೊ ಗಾಯ್ಸ್, ಐ ಆಮ್ ಪ್ರೌಡ್. ಅನ್ನ ನೋಡಜ್ಜಿ, ಫಸ್ಟ್ ಪಲ್ಯ ನೋಡಜ್ಜಿ, ಖಾರ ನೋಡಜ್ಜಿ, ಸೊಪ್ಪು ತಿನ್ ನೋಡು. ನೋಡಜ್ಜಿ, ಅನ್ನ ಕರೆಕ್ಟ್ ಆಗಿದೆ. ಸೊಪ್ಪು ತಿನ್ನು, ಉಪ್ಪು ಖಾರ ನೋಡು. ಕಾಳು ನೋಡು, ಬೆಂದಾಯ್ತಾ? ಬೆಂದಿಲ್ವಾ ಅಜ್ಜಿ? ನಿಜ ಹೇಳು. ಬಾಯಿಗಿಟ್ ನೋಡು ಅಜ್ಜಿ. ಹೇಳಜ್ಜಿ, ಓಕೆನಾ? ನೀನು ಖಾರ ಇರು, ನಿನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಉಪ್ಪು ಖಾರ ಕಮ್ಮಿನೇ ಹಾಕಿದ್ದೀನಿ. ಗೊಡ್ಗಾರ ಟೇಸ್ಟ್ ಮಾಡು, ಹೇಳು. ರಿಸಲ್ಟ್ ಹೇಳಿದ್ದಾರೆ ಅವರು. ಅವಳು ಬೇಕಾದ್ರೆ ಟೇಸ್ಟ್ ನೋಡು, ಪಲ್ಯ ಟೇಸ್ಟ್ ಮಾಡು, ನೋ ಪ್ರಾಬ್ಲಮ್. ನಾನು ಚೀಟ್ ಮಾಡೋಕ್ಕೆಲ್ಲ ಹೋಗಲ್ಲ ಗೈಸ್. ಅವಳು ಹೇಳಿದ್ಕಿಂತ ಮುಂಚೆನೇ ಟೈಮ್ ರೆಡಿ ಆಗಿದೆ ಆಲ್ರೆಡಿ. ತುಂಬ ಅಂದರೆ ತುಂಬ ಫಾಸ್ಟಾಗಿ ವಾಶ್ರೂಮ್ಗೆ ಹೋಗ್ದಿರ ಮಾಡಿದ್ದೀನಿ. ಸೊ ಇಬ್ರದ್ದು ಟೈ ಆಗಿದೆ. ಇವಾಗ ಟೇಸ್ಟ್ ನೋಡು. ನಾನು ಆ ಥರ ಎಲ್ಲ ಚೀಟ್ ಮಾಡಲ್ಲ. ಐ ಡೋಂಟ್ ಸೇ ಚೀಟ್. ನಿನ್ಗೆ ನಾನು ಅವಾಗಲೇ ಚಮಕ್ ಕೊಟ್ಟಿದ್ದೆ. ಆಲ್ರೆಡಿ ಪಲ್ಯ ಆಗಿತ್ತು, ಫಸ್ಟ್ ಮಾಡಿದ್ದೆ ನಾನು ಪಲ್ಯ. ನಿನಗೆ ಸುಳ್ಳೇ ಹೇಳಿದ್ದು ನಾನು. ಆ್ಯಂಡ್ ನೋಡಿ ಗಾಯ್ಸ್, ಅಡುಗೆ ಮನೇನು ಕ್ಲೀನ್ ಆಗಿದೆ. ಅವಳು ಹೇಳಿದಾಳೆ ಪಾತ್ರೆ ಜೋಡಿಸ್ಬಾರ್ದು, ಅವಳು ಬಟ್ಟೆ ಒಣಗಾಕ್ಬಾರ್ದು ಅಂತ. ಸೊ ಇಷ್ಟು ಕ್ಲೀನ್ ಆಗಿದೆ. ಇವಾಗ ಇಬ್ರದು ಟೈ ಆಗಿದೆ. ಸೊ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಟೈ ಗೇಮ್ಸ್ನ ಆಡಿಸ್ತೀನಿ. ಟೈ ಗೇಮ್ ಆಡ್ತೀವಿ. ಏನಿಲ್ಲ, ಸ್ಮಾಲ್ ಟಾಸ್ಕ್ ಇರುತ್ತೆ. ಅದ್ರಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ. ರೆಡಿನಾ? ಎಷ್ಟು ರುಪೀಸು? ಎಸ್, ರೆಡಿ ಟು ಟಾಲ್. ಟೈ ಆಗಿದ್ದೀವಿ. ನೀನು ಗೆಲ್ಲಲ್ಲ ಕುಣಿದು. ಆ್ಯಕ್ಚುಲಿ ಅವಳಿಗಿದ್ದಿದ್ದು ಈಸಿ ಟಾಸ್ಕ್ ಗಾಯ್ಸ್. ಬರೀ ನೀಟಾಗಿರೋ ಮನೆನೇ ಗುಡಿಸಿ ಒರೆಸೋಂಥ ಟಾಸ್ಕ್ ಇದ್ದಿದ್ದು. ಅಡುಗೆ ಮನೆ ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿತ್ತು ಅಂತ ನೋಡಿ. ಇದು ಮಾಡೋಷ್ಟು ಅಡುಗೆ ಮಾಡೋದು ಇಷ್ಟು ಕಷ್ಟ. ಆರಾಮಾಗಿ ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದೆ. ಇವತ್ತು ಟಾಸ್ಕ್ ಇಟ್ಟಿರೋದ್ರಿಂದ ಬೇಗ ಮಾಡಿದೆ. ಸೊ ಟೇಸ್ಟ್ ಚೆನ್ನಾಗಿ ಬಂದಿದೆಯಾ ಅಜ್ಜಿ? ಸೂಪರಾ? ಸೂಪರ್. ಓಕೆ, ಕೆಳಗಡೆ ದುಡ್ಡು ಸಿಕ್ಬಿಟ್ಟೈತೆ. ಏನಿಲ್ಲ, ಲೇ ಚಿಂಟು, ಆಕ್ಚುಲಿ ನಾನೇ ಇಕ್ಕಿದ್ದಿದ್ದಲ್ಲ. ಇವ್ರ ದುಡ್ಡು ಅಂತವ್ರೆ, ನಾನು ನನ್ ದುಡ್ಡು ಅಂತ ಇದ್ದೀನಿ. ನೋಡಿ, ಇಷ್ಟು ಕಲೆಕ್ಟ್ ಮಾಡಿದೀನಿ. ಫ್ರಿಜ್ ಕೆಳಗಡೆ, ಟಿವಿ ಕೆಳಗಡೆ ಎಲ್ಲ ಹುಡುಕಿ, ಡ್ರೆಸ್ಸಿಂಗ್ ಟೇಬಲ್ ಅಲ್ಲೆಲ್ಲ ಹುಡುಕಿ ಇಷ್ಟು ಕಲೆಕ್ಟ್ ಮಾಡಿದೀನಿ. ಯಾರಲ್ಲ ಅವಳು ಹುಡುಗಿ? ಇದೆಷ್ಟು? ಇದು ನಂದು ಚಿಂಟು. ತೆಗೆದು ಬಿಟ್ಟ ಅಂದ್ರೆ ಅಷ್ಟೇ. ಅಪ್ಪನ ಹತ್ರ ಇಸ್ಕೊಂಡಿದ್ದು. ಎಷ್ಟಾಯ್ತು ನೋಡಲೆ. ನಾನು ನಿನಗೆ ಇನ್ನೊಂದ್ ಕಡೆ ದುಡ್ಡು ತೋರಿಸ್ತೀನಿ. 4% ನಿಂದು, 4% ನಂದು. ಪಾಪ ನಮ್ಮ ಅಪ್ಪ ಇಕ್ಕೋಗಿರೋ ದುಡ್ಡನ್ನ ಹೆಂಗ್ ಹಂಚ್ಕತಾರ ನೋಡಿ. ಬರೀ ಇಂಥದೆಯ ಕಳ್ರು, ನಮ್ಮ ಮನೆ ಹುಟ್ಟು ಕಳ್ರಿ ಇವ್ರು. 4% ನಿನಗೆ, 4% ನನಗೆ. ಓಕೆನಾ? ವೇಟ್ ಅಂಡ್ ವಾಚ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ₹50, ₹100 ಹೆಂಗ್ ಕಿತ್ತಾಡ್ತಾವ್ರೆ ನೋಡಿ. ನಾನು ಹೇಳಿಲ್ಲ ಅಂದಿದ್ರೆ ಗೊತ್ತಿತ್ತ ನಿನಗೆ? ನಾನೇ ಈ ಬೆಳಗ್ಗೆ ಇಟ್ಟಿದೋಗೆ ಬೆಳಗ್ಗೆ ಅಲ್ಲ, ಅದು ಹೂವಿನ ದುಡ್ಡು ಎಲ್ಲ ಇಲ್ಲ. ₹5 ಸಿಕ್ತು. ಇಲ್ಲ, ₹5 ಇಟ್ಕೊಣೆ. ಅದ್ ನಾನು ಇಕ್ಕಿದ್ದಿತ್ತು. ನೀನು 6ರಿಂದ ಈ ರೂಮಿಗೆ ಸಿಕ್ತು. ₹100 ತಲೆ ಬೋಟ್ ಕಳ್ಳಿ ಎತ್ತಿಟ್ಕೊಂಡಿದ್ದಾಳೆ. ಇಸ್ಕೊ, ಅದ್ ನಾನು ಇಕ್ಕಿರೋದು. ಅಪ್ಪ ಕೊಟ್ಟಿದ್ದು ಪ್ರಿಯಾ ನನಗೆ. ನೆನ್ನೆ ಇಡ್ಲಿ ತರಕ್ ಹೋಗ್ರಕ್ ಗೊತ್ತಿತ್ತಲ್ಲ, ಅವಾಗ ₹100 ಮಿಕ್ಕು ಎತ್ಕೊಂಡೆ. ಎಷ್ಟು ರೂಪಾಯಿ ಮಿಕ್ತು? ನೆನ್ನೆ ಅಪ್ಪ ಇಡ್ಲಿ ಕಾಸು ಕೊಟ್ಟಿತ್ತು, ಅದ್ರಲ್ಲಿ ₹100 ಮಿಕ್ಕಿತ್ತು. ನಾನು ಇಟ್ಟಿದ್ದೆ ಅಲ್ಲಿ, ಎತ್ಕೊಂಡೆ. ಇವಾಗ
ಕಳ್ಳರು ಚೇಂಜ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರಬೇಕು ನಿನಗೆ. ಬೇಡವ ವಂಶ ಇದು. 100 ರೂಪಾಯಿ ಫಸ್ಟ್ ಕೊಡ್ಬೇಕು. 5 ರೂಪಾಯಿ ಕೊಡು, 100 ರೂಪಾಯಿ ಕೊಡ್ತೀನಿ. ಕೊಡ್ಬೇಕು. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. Darling, come, come, darling. ಕೊಡು ಚಿಟ್ಟು. ಅದು ಕೂಡ ಚೆನ್ನಾಗಿ ಯಾರ ನೋಡು ಬಿಟ್ಕೊಳ್ಳಿ. 100 ರೂಪಾಯಿ ಕೊಡು, 100 ರೂಪಾಯಿ ಕೊಡ್ತೀವಿ. 5 ರೂಪಾಯಿ ಸೇರಿಸ್ಕೊಡು. ಹುಡುಗ ಕೊಟ್ಟೆ ತಾನೆ 5 ರೂಪಾಯಿ ಕೊಡು. ಅಮ್ಮ ನಿಜವಾಗ್ಲೂ 100 ರೂಪಾಯಿ ನಾನು ಇಕ್ಕಿದ್ದಮ್ಮ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೌದಾ? ನಾನ್ ಕಷ್ಟಪಟ್ಟು ಬೆವ್ಸು ನಾನ್ ಕಷ್ಟಪಟ್ಟು ಬೆವ್ರು ಸುರಿಸಿ 50-50 ಅಂದಿದ್ಯಾ ಕೊಡು. ಫ್ರಿಜ್ ಕೆಳಗಡೆ 50-50 ಅಂದಿದ್ಯಾ ಕೊಡೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಈಗ ಕೊಡ್ಸುಂಟು. 20 ರೂಪಾಯಿ ಚೇಂಜ್ ಕೊಡಮ್ಮ. ಇಲ್ಲೋಳಿ ನಾನು ಚೇಂಜ್ ಹುಡುಕ್ತಾ ಇರೋದು. ಹೋಗು ಸೋತೆ.